ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂದರೆ ಈ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೆಷನ್ ನೋ ಕಾಂಟ್ಯಾಕ್ಟ್ ಅವ್ರಿಗೆ. ಸೊ ಈ ರೀಡಿಂಗ್ ನಿಮಗೆ ರೆಸನೇಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ ಸ್ಕಿಪ್ ಮಾಡಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಫೀಲಿಂಗ್ಸ್ ಏನಿದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಫೀಲಿಂಗ್ಸ್ ಏನು ಇಟ್ಕೊಂಡಿದ್ದಾರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಏನೇನು ಎನರ್ಜಿ ಇದೆ ಅಂದರೆ 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಲ್ಲ ಅಂತಲೂ ಹೇಳ್ತಲ್ಲ, ಅವ್ರೊಂದು ಫೀಲಿಂಗ್ಸ್ ಕೂಡ ನಿಮಗೆ ಶೇರ್ ಮಾಡ್ತಲ್ಲ. ಸೊ ಅದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನಲ್ಲಿ ಇದ್ದೀರ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಸ್ಟಕ್ ಆಗಿದ್ದಾರೆ. ಸೊ ಅವ್ರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಲ್ವ ಅಂತ ನಿಮಗೆ ಗೊತ್ತಿಲ್ಲ, ಆ ಥರ ಕನ್ಫ್ಯೂಷನಲ್ಲಿದ್ದಾರೆ. ಇಷ್ಟಪಡ್ತಾ ಇದ್ದಾರಾ ಇಲ್ವ ಅಂತ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಮೂವ್ ಆನ್ ಆಗಬೇಕಾ, ವೆಯ್ಟ್ ಮಾಡಬೇಕಾ, ಯಾವುದೇ ಸ್ಥಿತಿಯಲ್ಲಿ ಗೊತ್ತಿಲ್ಲ. ಸ್ಟಕ್ ಸಿಚುವೇಷನಲ್ಲಿ ಅವರು ಇದ್ದಾರೆ. ಅಂದರೆ ನೀವು ಅಂದರೆ ಇಷ್ಟ ಅಂತಾದರೂ ಹೇಳಬೇಕು, ಅಥವಾ ಇಷ್ಟ ಇಲ್ಲ ಅಂತಾದರೂ ಹೇಳಬೇಕು, ಅಥವಾ ಬಿಟ್ಟಾದರೂ ಬಿಟ್ಬಿಡಬೇಕು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥದ್ದು ಏನೂ ಮಾಡ್ತಿಲ್ಲ, ಸೈಲೆಂಟಾಗಿ 8 ಶಾರ್ಟ್ಸ್ ಇರೋದ್ರಿಂದ ಸ್ಟಕ್ಕಾಗಿ ಸುಮ್ಮನೆ ಇದ್ದಾರೆ ಅಷ್ಟೇ. ನೋಡಿ, ಈ ವ್ಯಕ್ತಿ ಕಾಡಲ್ಲಿ ಯಾವ ರೀತಿ ಮೌನ್ ಆಗಿದ್ದಾರೆ, ಈ ಸ್ವಾರ್ಡ್ಸ್ ಎಲ್ಲ ಅಡ್ಡ ಇದೆ, ಆ ರೀತಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ. ಅವ್ರ ಫೀಲಿಂಗ್ಸ್ನೇನು ನಿಮ್ಮ ಹತ್ರ ಶೇರ್ ಮಾಡಿದೆ, ನೀವು ಅಂದರೆ ಇಷ್ಟನಾ ಇಲ್ವಾ ಅಂತ ಏನೋ ಒಂದು ಕ್ಲಾರಿಟಿ ಕೊಡದೆ ಅವ್ರ ಲೈಫಲ್ಲಿ ಅವ್ರು ಸ್ಟಕ್ ಆಗಿರೋದ್ರಿಂದ ನಿಮಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲದ್ರೆ ನಿಮ್ಮ ಲೈಫಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಯಾವ ಥರ ಫೀಲಿಂಗ್ಸ್ ಇದೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಕಡೆ ಯಾವ ರೀತಿ ಫೀಲಿಂಗ್ಸ್ ಇದೆ. ಓಕೆ, ನೋಡಿ, ಫುಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅವ್ರಿಗೆ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಫೀಲಿಂಗ್ಸ್ನ ನೀವು ಶೇರ್ ಮಾಡ್ತಾ ಇದ್ದೀರಾ. ಅಂದರೆ ನೀವು ಪ್ರೀತಿಸೋ ಅಂಥ ವ್ಯಕ್ತಿಗೆ ಕಾಲ್ ಮಾಡ್ತಾ ಇರ್ಬೋದು, ಅಥವಾ ಮೆಸೇಜ್ ಮಾಡ್ತಾ ಇರ್ಬೋದು, ಅಥವಾ ಅವರಿಂದ ಏನಾದರೂ ರೆಸ್ಪಾನ್ಸ್ನ ಕೇಳ್ತಾ ಇರ್ಬೋದು, ಅಥವಾ ಪದೇ ಪದೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗ ರಿಪ್ಲೈ ಮಾಡ್ತಾರಂತ ವೆಯ್ಟ್ ಮಾಡೋದಂಥದ್ದಾಗಿರ್ಬೋದು. ಸೊ ನಿಮ್ಮಲ್ಲಿ ತುಂಬ ಫೀಲಿಂಗ್ಸ್ ಇದೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಅಂದರೆ ಇಷ್ಟ ಇದ್ರೂ ಇಲ್ಲಿ ಫುಲ್ ಕಾರ್ಡ್ ನೋಡಿ, ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾನೆ ಇದ್ದಾರೆ. ಬಟ್ ಮುಂದಕ್ಕೆ ಹೋದರೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಅವ್ರನ್ನ ಎಷ್ಟೇ ಹಿಂಬಾಲಿಸ್ತಾ ಇದ್ರೂ, ಎಷ್ಟೇ ರಿಪ್ಲೈ ಕೊಡಿ ಅಂತ ಕೇಳ್ತಾ ಇದ್ರೂ, ಅಥವಾ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಇಲ್ವಾ, ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರಾ ಇಲ್ವಾ ಅಂತ ಒಬ್ಬೊಬ್ರದ್ದು ಒಂದೊಂದು ಥರ ಪ್ರೀತಿ ಇರುತ್ತೆ, ಟ್ರಾಜೆಡಿ ಇರುತ್ತೆ. ಟ್ರಾಜೆಡಿ ಅಂದರೆ ದುರಂತ ಇರುತ್ತೆ. ಅಂದರೆ ಲವ್ ಸ್ಟೋರಿಗಳು ಡಿಫ್ರೆಂಟ್ ಆಗಿರುತ್ತೆ. 2 ಸೈಡ್ ಲವರ್ಸ್ ಆದರೂ ಪರವಾಗಿಲ್ಲ, ಮದುವೆ ಆದಮೇಲೂ ಸಪ್ರೇಷನ್ ಆಗಿದ್ರೂ ಪರವಾಗಿಲ್ಲ. ಯಾಕಂದರೆ ಕೆಲವರು ಮ್ಯಾರೇಜ್ ಆದಮೇಲೂ ಗಂಡ ಹೆಂಡತಿ ಆಗಿದ್ರೆ ಪ್ರೀತಿ ಮಾಡ್ಕೊತಿರ್ತಾರೆ, ಅತಿ ಹೆಚ್ಚು ಪ್ರೀತಿ ಮಾಡ್ತಾರೆ. ಇನ್ನು ಕೆಲವರು 2 ಸೈಡ್ ಲವರ್ಸ್ ಆದ್ರೂ ಅತಿಯಾಗಿ ಪ್ರೀತಿ ಇರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂದರೆ ಫುಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವರಲ್ಲಿ ಎಷ್ಟೇ ಫೀಲಿಂಗ್ಸ್ ಇದ್ದರೂ ನಿಮ್ಮ ಬಗ್ಗೆ ಆ ಫೀಲಿಂಗ್ಸ್ ಏನೂ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಬಟ್ ಆದರೆ ಅವ್ರ ಮನಸ್ಸಲ್ಲಿ ತುಂಬ ಪ್ರೀತಿ ಅಡಗಿರುತ್ತೆ, ಅದು ನಿಮಗೂ ಗೊತ್ತಿದೆ. ತುಂಬ ಪ್ರೀತಿ ಇರೋ ಥರ ತೋರಿಸ್ತಾರೆ. ಬಟ್ ಆದರೆ ಹತ್ರ ಹೋಗಿ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರೆ ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಅವಾಯ್ಡ್ ಮಾಡೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ಈ ರೀತಿ ಫೀಲಿಂಗ್ಸ್ ಎಲ್ಲ ನಡೀತಾ ಇದೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಕಡೆ ನೆಗೆಟಿವ್ ಫೀಲಿಂಗ್ಸ್ ಯಾಕಿದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೆಗೆಟಿವ್ ಫೀಲಿಂಗ್ಸ್ ಯಾಕಿದೆ. ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಗೆಟಿವ್ ಫೀಲಿಂಗ್ಸ್ ಯಾಕಿದೆ ಅಂದರೆ ಅವ್ರಿಗೆ ನೀವು ಬೇಕು. ಸೊ ನೀವು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸೆಲೆಬ್ರೇಷನ್ನು ಮತ್ತು ಮ್ಯಾರೇಜು, ಒಂದು ವೇಳೆ 2 ಸೈಡ್ ಲವರ್ಸ್ ಆಗಿದ್ದರೆ ನಿಮ್ಮಿಬ್ಬರಿಗೂ ಮದುವೆ ಆಗಬೇಕಂತ, ಅಥವಾ ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದು ಪ್ರೀತಿ ಮಾಡ್ತಿದ್ದು ಸಪ್ರೇಷನ್ ಆಗಿದ್ದರೆ
ಸೊ ನೀವಿಬ್ಬರು ಒಂದಾಗಿ ಲೈಫ್ ಲಾಂಗ್ ಜೊತೆಗೆ ಚೆನ್ನಾಗಿರ್ಬೇಕಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆಸೆ ಕೂಡ, ನಿಮ್ಮ ಒಂದಿಷ್ಟ ಕೂಡ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ಸಡನ್ನಾಗಿ ನಿಮ್ಗೆ ರಿಪ್ಲೈ ಕೊಡ್ತಾ ಇಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಮಾತನ್ನು ನಿಮ್ಗೆ ಹೇಳ್ತಾ ಇಲ್ಲ. ಸೊ ಅವರು ಅದೇ ಇಲ್ಲಿ ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಾದರೂ ಇದ್ದರೆ, ಕೆರಿಯರ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಅಥವಾ ಫ್ಯಾಮ್ಲಿ, ರಿಲೇಟಿವ್ಸು, ಫ್ರೆಂಡ್ಸು, ಮದರ್ ಎನರ್ಜಿ, ಫಾದರ್ ಎನರ್ಜಿ, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಎನರ್ಜಿ. ಸೊ ಈ ಥರ ಎಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದ್ರ ಕಡೆ ಸ್ವಲ್ಪ ಗಮನ ಏನಾದರೂ ಹೋಗಿರ್ಬೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಸೊ ಹಾಗಾಗಿ ನಿಮಗೆ ಅದು ಇಷ್ಟ ಇಲ್ಲ. ಯಾಕಂದರೆ ನಿಮ್ಮ ಕಡೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಗಮನ ಜಾಸ್ತಿ ಕೊಡೋದಿಲ್ಲ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ಬಿಟ್ಟು ಹೋಗೋದಿಲ್ವಲ್ಲ. ಅದಕ್ಕೋಸ್ಕರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಾನು ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನನ್ನ ಕಡೆನೇ ಬರ್ತಾರಂತ ಒಂದು ಧೈರ್ಯ ಮತ್ತು ನಂಬಿಕೆ ಅನ್ನೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗಿದೆ. ಸೊ ಅದರಿಂದನೇ 4 ಆಫ್ ವಾಂಡ್ಸ್ ಬಂದಿರೋದು. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ, ಧೈರ್ಯ ಇದೆ, ಭರವಸೆ ಇದೆ. ನಾನು ಪ್ರೀತಿಸ್ತಾರಂಥ ವ್ಯಕ್ತಿ, ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲೂ ಹೋಗೋದಿಲ್ಲ, ಬರ್ತಾರ ಅಂತೇಳ್ಬಿಟ್ಟು ಒಂದು ಧೈರ್ಯ ಅನ್ನೋದಿರೋದ್ರಿಂದ, ಒಂದು ಕರೇಜು ಆ ಥರ ಎಲ್ಲ ಇರೋದ್ರಿಂದ ಎಲ್ಲೂ ಹೋಗೋದಿಲ್ಲ, ಬರ್ತಾರೆ ನನ್ನ ಲೈಫಲ್ಲಿ, ನಾನು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ ಅನ್ನೋ ಒಂದು ಮನೋಭಾವನೆ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ರೆ ಅಷ್ಟೇ. ಅಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಡೆ ಗಮನ ಇದೆ ಅಷ್ಟೇ. ಥರ್ಡ್ ಪಾರ್ಟಿ ಸಿಚುಯೇಷನ್ ಅದು ಫ್ಯಾಮ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಕಡೆ ಆಗಿರ್ಬೋದು, ಅಥವಾ ರಿಲೇಟಿವ್ಸ್ ಆಗಿರ್ಬೋದು, ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆಗಿರ್ಬೋದು, ಅಥವಾ ಸುಮ್ಮನೆ ಜಸ್ಟ್ ಕ್ಯಾಶುವಲ್ ಫ್ರೆಂಡ್ಸ್ ಆದರೂ ಆಗಿರ್ಬೋದು. ಏನೋ ಒಂದು ಇರುತ್ತಲ್ವ, ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಪ್ರಾಬ್ಲಮ್ ಇರುತ್ತಲ್ವ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಮಿಸ್ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಏಜ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಜನಗಳಿಂದ ಪ್ರಾಬ್ಲಮ್ ಇರ್ಬೋದು. ಏನೋ ಒಂದು ಪ್ರಾಬ್ಲಮಿಂದ, ಅಥವಾ ಬೇರೆಯವರು ಹೇಳಿದ ಚಾಡಿ ಮಾತು ಕೇಳಿಕೊಂಡು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡೋವಂಥದ್ದಾಗಿರ್ಬೋದು. ಪ್ರತಿಯೊಂದು ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಗೆಟಿವ್ ಆಗಿ ಫೀಲ್ ಮಾಡ್ತಿದ್ದಾರೆ ಅಷ್ಟೆ. ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವ ರೀತಿ ಫೀಲಿಂಗ್ಸ್ ಇದೆ, ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ. ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂದರೆ, ಕೇಳಿದ ತಕ್ಷಣ 7 ಆಫ್ ಪೆಂಟಿಕಲ್ಸ್ ಬರ್ತಾಯಿದೆ. ಯಾಕಂದರೆ ಅವರು ಯಾವುದೇ ವರ್ಕಲ್ಲಿ ಬ್ಯುಸಿಯಾಗಿದ್ದರು, ಅಥವಾ ಯಾವುದೇ ಒಂದು ಫೈನಾನ್ಷಿಯಲ್ ಅಂದರೆ ಹಣ ಗಳಿಸೋದ್ರಲ್ಲಿ ಬ್ಯುಸಿಯಾಗಿದ್ದರು, ಯಾವುದೇ ಒಂದು ವರ್ಕ್ ಆಗಿರಲಿ, ನೀವು ಕೆಲಸ ಅಂದರೆ ನಿಮ್ಮ ಮನಸ್ಸಲ್ಲಿ ಇಷ್ಟಪಡೋಂಥ ವ್ಯಕ್ತಿ ಯಾವುದೇ ಒಂದು ಪ್ರೊಫೆಷನಲ್ ಜಾಬ್ ಆಗಿರ್ಬೋದು, ಅಥವಾ ಬಿಸ್ನೆಸ್ ಆಗಿರ್ಬೋದು, ಅವರೇನೇ ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಾರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ, ಅವ್ರು ಎಷ್ಟೇ ಬ್ಯುಸಿಯಾಗಿದ್ರೂ ನೀವು ಅವ್ರಿಗೆ ಡೈಲಿ ನೆನಪಾಗ್ತೀರ. ಸೊ ಅದರಿಂದ ಅವ್ರು ನಿಮಗೆ ತುಂಬ ನೆನಪಾಗ್ತಾರೆ. ಸೊ ಇಲ್ಲಿ ಕೆಲವ್ರಿಗೆ ಸಪ್ರೇಷನ್ ಆಗಿ 7 ಇಯರ್ಸ್ ಇರ್ಬೋದು, ಅಥವಾ ಮ್ಯಾರೇಜ್ ಆಗಿ ಮದುವೆ ಆಗಿ 7 ಇಯರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ದು ಡೇಟ್ ಆಫ್ ಬರ್ತ್ 7 ಇರುತ್ತೆ, ಮಂತ್. ಸೊ 7 ನಂಬರ್ ಏನಾದರೂ ಒಂದು ರಿಲೇಟೆಡ್ ಇರುತ್ತೆ ನೋಡಿ, ನಿಮಗೂ ಅಥವಾ ನಿಮ್ಮ ಪರ್ಸನ್ಗೂ. ಬೈಕ್ ನಂಬರ್, ಲಕ್ಕಿ ನಂಬರ್ ಏನೋ ಒಂದು ಇರುತ್ತೆ, 7 ನಂಬರ್ ರಿಲೇಟೆಡ್ ತೋರಿಸ್ತದೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವಾಗಲೂ ನಿಮ್ಮನ್ನು ನೆನಪು ಮಾಡ್ಕೊತಾರೆ. ಅದಕ್ಕೆ ಅವ್ರು ನೆನಪು ಮಾಡ್ಕೊಳೋದ್ರಿಂದ ನಿಮಗೂ ತುಂಬ ನೆನಪಾಗುತ್ತೆ. ಯಾಕಂದರೆ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನೋಡಿ ಆ ಪೆಂಟಿಕಲ್ಸ್ ಕಡೆನೇ ನೋಡ್ತಾನೆ, ಆ ಕಡೆ ನೋಡ್ತಾ ಇದ್ದಾರೆ. ಬಟ್ ಈ ಕಡೆ ಬ್ಯಾಕ್ ಟರ್ನ್ ಆಗ್ತಿಲ್ಲ, ಅಂದರೆ ಒಂದೇ ಕಡೆ ಗಮನ ಇದೆ ಅಂತ ಅರ್ಥ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರಿಗೆ ನೀವು ತುಂಬ ನೆನಪಾಗ್ತಾಯಿದ್ದೀರ. ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ವ್ಯಕ್ತಿ ಫೀಲಿಂಗ್ಸ್ ಇನ್ನೂ ಏನಿದೆ, ನನ್ನ ವ್ಯೂವರ್ಸ್ ಬಗ್ಗೆ ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್ ಏನು ನೋಡುವಂಥ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕರೆಂಟ್ ಫೀಲಿಂಗ್ಸ್. ಸ್ಟ್ರೆಂತ್. ಸೊ ಅದೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ
ನಿಮ್ಮ ಹತ್ರ ಮಾತಾಡಬೇಕಂದ್ರೆ ಸ್ವಲ್ಪ ಭಯ ಪಡ್ತಾರೆ. ಯಾಕಂದರೆ ನೋಡಿ, ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೆಚ್ಚಾಗಿ ಗಮನ ಕೊಡ್ತಾರೆ ಅಂತ ಹೇಳಿದರೆ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಅಲ್ವಾ? ಅದಕ್ಕೆ ಮತ್ತೆ ಇನ್ನೊಂದು, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಹತ್ರ ಏನಾದರೂ ತಪ್ಪಾಗಿ ನಡ್ಕೊಂಡ್ರೆ ನೀವು ಲೈಫ್ ಲಾಂಗ್ ದೂರ ಆಗಿಬಿಡ್ತೀರ ಅನ್ನೋ ಒಂದು ಭಯ ಕೂಡ ಇದೆ. ಅದಕ್ಕೆ ಅವರು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಹತ್ರ ಒಂದು ಸಣ್ಣ ಕಮ್ಯುನಿಕೇಷನ್ ಮಾತಾಡಲಿಕ್ಕೂ ಭಯ ಪಡ್ತಾರೆ. ಅಥವಾ ಅವ್ರನಿಂದ ನಿಮಗೆಲ್ಲಾದರೂ ಹರ್ಟ್ ಆಗಿಬಿಡುತ್ತೆ ಅಂತ ಒಂದು ಭಯ ಇರ್ಬೋದು. ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಬೇರೆಯವ್ರ ಹತ್ರ ಅಲ್ಲ, ಸಿಂಹದ ಥರ ಧೈರ್ಯ ಇದ್ರೂ, ಅಂದರೆ ಎಲ್ಲರ ಹತ್ರನೂ ಗಾಂಭೀರ್ಯವಾಗಿ ಗಟ್ಟಿಯಾಗಿ ಮಾತಾಡಿದ್ರೂ, ಏನೆಲ್ಲ ಇದ್ರೂ ನಿಮ್ಮ ಹತ್ರ ಬರೋಷ್ಟ್ರೊಳಗಡೆ ಅವ್ರ ಫೀಲಿಂಗ್ಸ್ ಎಲ್ಲ ಡೌನ್ ಆಗಿಬಿಡುತ್ತೆ. ನಿಮ್ಮ ಹತ್ರ ಮಾತಾಡೋದಿಲ್ಲ ಅವರು, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ. ನೀವೆಷ್ಟು ಮಾತಾಡೋಕ್ಕೆ ಟ್ರೈ ಮಾಡಿದ್ರೂ ಅವರು ನಿಮ್ಮ ಹತ್ರ ತುಂಬ ಧೈರ್ಯ ಕಮ್ಮಿ ಆಗೋಗ್ಬಿಡುತ್ತೆ ಅವ್ರಿಗೆ. ಅಂದರೆ ಮಾತಾಡೋಕ್ಕೆ ಸ್ವಲ್ಪ ಇದೆ. ನೀವು ಅವರು ಬೇರೆಯವ್ರಿಗೆಲ್ಲ ಸಿಂಹದ ಥರ ಕಾಣಿಸಿದ್ರೂ ಅವ್ರಿಗೆ ಬಂದು ನೀವು ಸಿಂಹದ ಥರ ಕಾಣಿಸ್ತಾರೆ. ಯಾಕಂದರೆ ನಿಮ್ಮ ಹತ್ರ ಮಾತಾಡಲಿಕ್ಕೂ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಭಯ ಪಡ್ತಾರೆ. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಅಷ್ಟು ಮುಜುಗರ ಪಟ್ಕೊತಾರೆ. ಅಷ್ಟು ನಿಮ್ಮ ಹತ್ರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಹತ್ರ ಏನೇ ಮಾತಾಡಬೇಕಾದ್ರೂ ಏನಾದರೂ ಬ್ಯಾಕ್ ಫೈರ್ ಅಂದರೆ ಮುಂದೆ ಏನಾದರೂ ನಾನು ತಪ್ಪಾಗಿ ಮಾತಾಡಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ, ಅಥವಾ ನನ್ನಿಂದ ಏನಾದರೂ ತಪ್ಪಾಗಿ ನೋಡ್ಕೊಂಡ್ರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೋಸ್ಕರ ಭಯ ಪಡ್ತಾರೆ. ಓಕೆ, ದ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಅವ್ರ ಲೈಫಲ್ಲಿ ಅವ್ರು ಯಾರನ್ನಾದರೂ ಇದ್ದಾರೆ ಅಂದರೆ ಅವ್ರು ನಿಮ್ಮನ್ನು ಮಾತ್ರ. ಲವರ್ಸ್ ಕಾರ್ಡೇ ಹೇಳುತ್ತೆ ನೋಡಿ, ಇಲ್ಲಿ ಇಬ್ಬರು ವ್ಯಕ್ತಿಗಳ ಫ್ಲವರ್ ಇಟ್ಕೊಂಡು ಒಬ್ರಿಗೊಬ್ರಿಗೆ ಪರಸ್ಪರ ಒಪ್ಪಿಗೆ ಇರೋದ್ರಿಂದ ಆ ಫ್ಲವರ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಮನಸಾರೆ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ, ನೀವು ಅವ್ರನ್ನ ಮನಸಾರೆ ಇಷ್ಟಪಟ್ಟಿರೋದ್ರಿಂದ ಪ್ರೀತಿ ಅನ್ನೋದು ಇಬ್ಬರ ಮಧ್ಯದಲ್ಲಿದೆ. ಸುಮ್ಮನೆ ಹೇಳಿದ ತಕ್ಷಣ ಪ್ರೀತಿ ಬರೋದಿಲ್ಲ ಅಲ್ವಾ? ದಿನಕ್ಕೆ 1000 ಜನ 100 ಜನ ನೋಡ್ತೀವಿ, ಬಟ್ ಅವ್ರ ಮೇಲೆಲ್ಲ ಪ್ರೀತಿ ಬರುತ್ತಾ? ಜಸ್ಟ್ ಅಟ್ರಾಕ್ಷನ್ ಇರುತ್ತೆ ಅಷ್ಟೇ. ನಿಜವಾದ ಪ್ರೀತಿ ಬರಬೇಕಂದ್ರೆ ಅವ್ರ ಮನಸ್ಸಲ್ಲಿ ನಮಗೆಲ್ಲೋ ಒಂದು ಕಡೆ ಇಷ್ಟ ಆಗಬೇಕು. ಒಂದು ಸರಿ ಇಷ್ಟ ಆದರೆ ಅವ್ರು ಯಾವ ರೀತಿ ಇದ್ರೂ ಒಪ್ಕೊಂಡ್ಬಿಡ್ತಾರೆ. ಸೊ ಅದೇ ಥರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿಗೆ ಬೇರೆಯವರು ನಿಮ್ಮ ಥರ ತುಂಬ ಜನರನ್ನು ನೋಡಿದ್ದಾರೆ, ಅಟ್ರಾಕ್ಷನ್ ಫೀಲೆಲ್ಲ ಮಾಡಿದ್ದಾರೆ. ನೋಡಿ, ಇಲ್ಲಿ ನೀವು ಕೂಡ ಅಷ್ಟೇ ತುಂಬ ಜನ ನೋಡಿದ್ದೀರಾ, ತುಂಬ ಜನ ಅಟ್ರಾಕ್ಷನ್ ಎಲ್ಲ ಮಾಡಿಕೊಂಡಿದ್ರೆ, ಬಟ್ ನಿಮಗೂ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನೀವು ಇಷ್ಟ ಆದಂಗೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಇಷ್ಟ ಆದಂಗೆ, ಒಬ್ರಿಗೊಬ್ರು ಇಷ್ಟ ಆದಂಗೆ ಬೇರೆ ಯಾರೂ ಅವ್ರಿಗೂ ಅನಿಸ್ಲಿಲ್ಲ ಇಷ್ಟ ಅಂತ, ನಿಮಗೂ ಇಷ್ಟ ಅನಿಸ್ಲಿಲ್ಲ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರನ್ನಾದರೂ ನಿಜವಾಗ್ಲೂ ಪ್ರೀತಿ ಮಾಡ್ತಾರೋದು ಇಷ್ಟಪಡ್ತಾರೋದಾದರೆ ನಿಮ್ಮನ್ನು ಮಾತ್ರ. ನೀವು ಅಷ್ಟೇ ಮನಸಾರೆ ಒಬ್ಬರನ್ನ ಪ್ರೀತಿ ಮಾಡ್ತಾಯಿದ್ದು ಅವ್ರಿಗೋಸ್ಕರನೇ ಸರ್ವಸ್ವ ಅಂದ್ಕೊಂಡಿದ್ರೆ ಅದು ಈ ವ್ಯಕ್ತಿ ಮಾತ್ರ. ಸೊ ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ರ. ಬಟ್ ಅದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವರಿಂದ ಸರಿಯಾದ ರೆಸ್ಪಾನ್ಸ್ ಇಲ್ಲ, ಅಷ್ಟೇ ಪ್ರಾಬ್ಲಮ್ ಆಗ್ತಾಯಿರೋದು. ಅದೇ ಆವಾಗಲೇ ಹೇಳಿದ್ನಲ್ವ, ಸ್ಟ್ರೆಂತ್ ಇಲ್ವಾ ಅಂತ. ಅದೇ ಇಲ್ಲೆಲ್ಲ ಬಂತು ಕಾರ್ಡ್ ಸ್ಟ್ರೆಂತ್. ಅದೇ ನಿಮ್ಮ ಹತ್ರ ಇರೋವಂಥ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಲಿಕ್ಕೂ ಸ್ವಲ್ಪ ಭಯ ಪಡ್ತಾರೆ, ಮತ್ತು ಅವ್ರ ಲೈಫಲ್ಲಿ ಏನು ನಡೀತದೆ ಅಂತ ಹೇಳೋಕ್ಕೂ ಶೇರ್ ಮಾಡ್ಕೊಳೋದಕ್ಕೂ ಸ್ವಲ್ಪ ಹಿಂಜರಿತಾರೆ. 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿ ಏನು ಫೀಲಿಂಗ್ಸ್ ಇದ್ದರೆ ಕೂಡ ನೋಡಿ, ನಿಮ್ಮ ಮನಸ್ಸಲ್ಲಿ ಇರೋವಂಥ ವ್ಯಕ್ತಿ ಅವ್ರಿಗೆ ಎಷ್ಟೇ ಫೀಲಿಂಗ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡ್ತಿಲ್ಲ. ಯಾಕಂದರೆ ನೀವು ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾಯಿದ್ರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಕಪ್ಪಿಟ್ಕೊಂಡು ಅವ್ರದ್ದೇ ಆದಂಥ ಲೋಕದಲ್ಲಿದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಇಲ್ಲಿ ಇವಾಗ ಈ ವ್ಯಕ್ತಿನ ಯಾರು ಕೂಗಿದ್ರು ಕೇಳಿಸೋದಿಲ್ಲ, ಅಷ್ಟು ದೂರದಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ರು. ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಅವ್ರಿಗೆ ಪ್ರತಿ ಸಾರಿ ಕಾಲ್ ಮಾಡಿದ್ರು, ಮೆಸೇಜ್ ಮಾಡ್ತಾಯಿದ್ರು, ಏನೇ ಮಾಡ್ತಾಯಿದ್ರು ಅವರು ರೆಸ್ಪಾಂಡ್ ಆಗಿಲ್ಲ. ಯಾಕಂದರೆ ಇಲ್ಲಿ ಇನ್ನೂ 3 ಕಪ್ಸ್ ಇದೆ ಕಾರ್ಡಲ್ಲಿ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಏನೋ ಒಂದು ಅಟ್ರಾಕ್ಷನ್ ಆಗಿರ್ಬೋದು, ಅಟ್ಯಾಚ್ಮೆಂಟು, ಏನೋ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದರಿಂದ ಅವರು ಪ್ರತಿಯೊಬ್ಬರ ಲೈಫಲ್ಲಿ ಒಂದು ಪ್ರಾಬ್ಲಮ್ ಇರುತ್ತಲ್ವ.
ಪ್ರಾಬ್ಲಮ್ಸ್ ಇದೆಯೋ ಇನ್ನೇನು ರೀಸನ್ ಇದೆಯೋ ಗೊತ್ತಿಲ್ಲ. ಸೊ ಅದೇನೇ ಕಾರಣ ಆಗಿರ್ಬೋದು ಅಥವಾ ಏನೇ ಸಿಚುವೇಶನ್ಸ್ ಇರ್ಬೋದು, ಅದೆಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ಸಲ್ಲೇ ಬಂದುಬಿಡುತ್ತೆ. ಸೊ ಅದರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರೆ ಅಷ್ಟೇ. ಬಟ್ ನಿಮ್ಮ ಲೈಫಲ್ಲಿ ಏನು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ನೋಡ್ಕೊಳ್ಳಿ. ಅದೇ ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿ ಮಾತ್ರ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ, ಅದೊಂದು ಮಾತ್ರ ನಿಜ ಅಷ್ಟೆ. 3 ಆಫ್ ವಾಂಡ್ಸ್ ಏನು ಹೇಳುತ್ತಂದರೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ಸಪ್ರೇಷನ್ ನಡೀತದೆ. ಅವ್ರಿಗೂ ನಿಮಗೂ ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ. ಒಂದು ವೇಳೆ ಹತ್ರದಲ್ಲಿ ಇದ್ರೂ ತುಂಬ ಎಮೋಷ್ನಲ್ ಡಿಸ್ಟೆನ್ಸ್ ಇದ್ದೀರ. ಬಟ್ ಆದರೆ ಪ್ರೀತಿ ಮಾತ್ರ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಕಡೆನೇ ಗಮನ ಇದೆ, ನಿಮಗೂ ಅವ್ರ ಕಡೆನೇ ಗಮನ ಇದೆ. ಅಷ್ಟು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ. ನನ್ನ ವ್ಯೂವರ್ಸ್ನ ತುಂಬ ಪ್ರೀತಿ ಮಾಡ್ತಾರೋ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ನನ್ನ ವ್ಯೂವರ್ಸ್ನ ಅತಿಯಾಗಿ ನೋಡುವಂಥ ನನ್ನ ವ್ಯೂವರ್ಸ್ನ ಅತಿಯಾಗಿ ಪ್ರೀತಿ ಮಾಡ್ತಾರೋ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ನನ್ನ ವ್ಯೂವರ್ಸ್ನ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ದಾರೆ. ನನ್ನ ವ್ಯೂವರ್ಸ್ಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಓಕೆ ನೋಡಿ, 3 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಅಂದರೆ, ನಿಮ್ಮನ್ನು ಮದುವೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. 3 ಆಫ್ ಕಪ್ಸ್ ಬಂದಿರೋದ್ರಿಂದ ಸೆಲೆಬ್ರೇಷನ್. ಒಂದು ವೇಳೆ 2 ಸೈಡ್ ಲವರ್ಸ್ ಆಗಿದ್ದರೆ ನಾವಿಬ್ಬರು ಮ್ಯಾರೇಜ್ ಆಗೋಣ ಅಂತ ಅವ್ರ ಮನಸ್ಸಲ್ಲೇ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಿಮಗೆ ಫ್ಯೂಚರಲ್ಲಿ ಹೇಳ್ಬೋದು, ಹೇಳೋಂಥ ಸಾಧ್ಯತೆ ಜಾಸ್ತಿನೇ ಇದೆ. 3 ಕಪ್ಸ್ ಬಂದಿರೋದ್ರಿಂದ ಸ್ವಲ್ಪ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನಾದರೂ ಪ್ರಾಬ್ಲಮ್ಸಲ್ಲಿ ಇರ್ಬೋದು ಅಷ್ಟೇ. ಅದು ರಿಮೂವ್ ಮಾಡಿಕೊಂಡು ಆದಷ್ಟು ಬೇಗ ಹೇಳ್ತಾರೆ. ಒಂದು ವೇಳೆ ಆಲ್ರೆಡಿ ಮದುವೆ ಆಗಿದ್ದರೆ ನಿಮ್ಮಿಬ್ಬರಿಗೂ ರಿಯೂನಿಯನ್ ಆಗಬೇಕು ಅಂದರೆ ನೀವಿಬ್ಬರು ಮತ್ತೆ ಮಾತಾಡಿಕೊಂಡು ಕಮ್ಯುನಿಕೇಷನ್ ಮಾಡಿ ಮತ್ತೆ ನೀವಿಬ್ಬರು ಒಂದಾಗೋ ಥರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡಿ ಕ್ಲಿಯರ್ ಮಾಡಿ ನಿಮ್ಮಿಬ್ಬರಿಗೂ ಯೂನಿಯನ್ ಆಗೋದ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಆಲ್ರೆಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ, ಸಪ್ರೇಷನ್ ಆಗಿದ್ದರೆ ನಿಮ್ಮ ವೈಫು ನಿಮ್ಮ ಹತ್ರ ಮಾತಾಡೋದಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಎದುರು ಆಗಿರಲಿ. ಸೊ ನಿಮಗೆ ಫೋನ್ ಕಾಲ್ ಅಥವಾ ಮೆಸೇಜ್ ಮಾಡಿ, ಸೊ ಏನೋ ಒಂದು ನಿಮ್ಮಿಬ್ಬರ ಮಧ್ಯೆ ಅಥವಾ ಎಲ್ಲೋ ಒಂದು ಮೀಟಿಂಗಲ್ಲೋ ಎಲ್ಲೋ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಸೇರೋ, ಸೊ ಏನೋ ಗೊತ್ತಿಲ್ಲ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೂ ಯೂನಿಯನ್ ಆಗಬೇಕು ಅಂತ ಮನಸ್ಸಲ್ಲೇ ಹೇಳ್ಕೊತಿದ್ದಾರೆ. ಅಂದರೆ ನೀವಿಬ್ಬರು ಮತ್ತೆ ಒಂದಾಗಬೇಕಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಬೇಕು ಅಂದ್ಕೊಂಡಿದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ, ಅವ್ರಿಗೂ ನಿಮ್ಮನ್ನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಇಬ್ಬರಿಗೂ ಒಂದಿದೆ, ಮ್ಯೂಚುವಲ್ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು. ನಿಮ್ಗೇನು ಫೀಲಿಂಗ್ ಆಗ್ತದೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿಗೂ ಅದೇ ಫೀಲಿಂಗ್ಸ್ ಆಗ್ತದೆ. ಇನ್ನೂ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ. ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ನಿಮ್ಗೆ ಮತ್ತೆ ಏನು ಹೇಳ್ಬೇಕು ಅಂದ್ಕೊಂಡಿದ್ರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನೋ ಗೊತ್ತಿಲ್ಲದೇ ಇರೋ ಕಾರಣಗಳಿಂದ ನಮ್ಮಿಬ್ಬರ ಮಧ್ಯೆ ಸಪ್ರೇಷನು ಮತ್ತು ಬ್ರೇಕಪ್ ಅನ್ನೋದಾಗಿದೆ. ಸೊ ಈ ಬ್ರೇಕಪ್ಗೆ ಒಂದು ಫುಲ್ ಸ್ಟಾಪ್ ಕೊಟ್ಬಿಡೋಣ. ಅಂದರೆ ನೋಡಿ, ಥರ್ಡ್ ಪಾರ್ಟಿ ಇದೆ, ಸ್ಟ್ರಾಂಗ್ ಆಗಿದೆ, ಬಂದುಬಿಟ್ಟಿದೆ ಇಲ್ಲೇ. ಸೊ ಅದು ಪರ್ಸನ್ ಆಗಿರ್ಬೋದು ಅಥವಾ ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸು ಅಥವಾ ಸೊಸೈಟಿ ಪ್ರಾಬ್ಲಮ್ಸು, ಫ್ಯಾಮಿಲಿ, ಕೆರಿಯರು, ಪರ್ಸ್ನಲ್ಲು ಅಥವಾ ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿಗೂ ನಿಮ್ಗೆ ಸಪ್ರೇಷನ್ ಆಗಿದ್ದರೆ ಆ ಬ್ರೇಕಪ್ ಸಿಚುವೇಶನ್ ಆದಷ್ಟು ಬೇಗ ಎಂಡಾಗಿ ನಾವಿಬ್ಬರು ಯೂನಿಯನ್ ಆಗಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರೀತಿ ಮತ್ತೆ ಮೊದಲ ಥರ ಆಗಲಿ ಅಂತ. ಓಕೆ ನೋಡಿ, ಅವ್ರ ಮನಸ್ಸಲ್ಲಿರೋ ಅಂಥ ವ್ಯಕ್ತಿ ನೀವೇ ಅಂತ ದ ವರ್ಡ್ ಕಾರ್ಡ್ ಬಂದಿರೋದ್ರಿಂದ ಒಬ್ಬ ವ್ಯಕ್ತಿ ನೋಡಿ ಇಲ್ಲಿ ಜಾಯ್ಫುಲ್ಲಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಅಂದರೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೊಬ್ಬರೇ. ಅವ್ರು ಡ್ಯಾನ್ಸ್ ಮಾಡ್ತಿದ್ರೆ ಬಟ್ ಮೈಂಡಲ್ಲಿ ಏನೋ ನೆನಪು ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಅವರ ಎಲ್ಲೇ ಇದ್ರೂ, ಯಾವುದೇ ವರ್ಕ್ ಮಾಡ್ತಿದ್ರು, ಏನೇ ಜಾಬಲ್ಲಿದ್ರೂ ನಿಮ್ಮ ಬಗ್ಗೆ ಅವ್ರಿಗೆ ಸದಾಕಾಲ ನೆನಪಾಗ್ತಿರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ವ್ಯಕ್ತಿ ಅವ್ರ ಮನಸ್ಸಲ್ಲಿರೋದು ನೀವೇ. ಸೊ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ದಾರೆ. ಅವ್ರು ಯಾರಿಗಾದ್ರೂ ಅಟ್ರಾಕ್ಷನ್ ಹಾಕ್ಕೊಂಡ್ಲಿ ಏನಾದ್ರು ಮಾಡ್ಕೊಳ್ಳಿ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾರದು ನಿಮ್ಮನ್ನೇ. ಓಕೆನಾ? ಟ್ರೂ ಆಗಿ ಲವ್ ಇದೆ ಮತ್ತು ನಿಯರ್ ಬೈ ಫ್ಯೂಚರಲ್ಲಿ ಕೂಡ ಅವ್ರಿಗೆ ನೀವು ಬೇಕು. ಸೊ ಕಂಪಲ್ಸರಿ ಅವ್ರು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ. ಓಕೆ, ಸೊ ಇದು ಇವತ್ತಿನ ಟ್ಯಾರೋಟ್ ರೀಡಿಂಗ್. ಸೊ ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ.